ನಮಸ್ತೆ ಎಲ್ಲರಿಗೂ. ಇವತ್ತಿನ ಒಂದು ನಿಫ್ಟಿ ಅನಾಲಿಸಿಸ್ ನೋಡುವ. ಈ ಚಾರ್ಟು ಇದು 1 hour ಚಾರ್ಟು, ಇದು 15 minute ಚಾರ್ಟು. ನನ್ನ ಸ್ಟ್ರಾಟಜಿ ಪ್ರಕಾರ ನಾನು ಅನಲೈಸ್ ಮಾಡೋದು ಏನಪ್ಪ ಸ್ಟ್ರಾಟಜಿ ಅಂದರೆ, ಫಸ್ಟು ಪ್ರಿವಿಯಸ್ ಡೇ ಹೈ ಮತ್ತು ಲೋನ ಮಾರ್ಕ್ ಮಾಡ್ಕೊತೀವಿ. ಈ ಗ್ರೀನ್ ಲೈನ್ಸ್ ಏನಿದೆ ಇದು ನಿನ್ನೆ ಹೈ, ಇದು ಇಲ್ಲಿ ಒಂದು ದಿಸ್ ಒಂದು ಸರ್ಕಲ್ ಹಾಕೊಳ್ಳೋಣ. ಇಲ್ಲಿ ಒಂದು ಪ್ರೈಸ್ ಆಕ್ಷನ್ ಆಗಿದೆ ಆಯ್ತಾ. ಇಲ್ಲಿ ಒಂದು ಪ್ರೈಸ್ ರಿಜೆಕ್ಷನ್ ಆಗಿದೆ ನಿನ್ನೆದು ಲೋ, ಇದು 1 hour ಚಾರ್ಟಲ್ಲಿ. ಮತ್ತೆ ಇದು ಲೋ ಪಾಯಿಂಟ್ ಅಂದರೆ ಬಿಗಿನಿಂಗ್ ಪಾಯಿಂಟನ್ನೇ ಲೋ ಇದೆ. ಅದನ್ನು ಇವತ್ತು ಆ ಒಂದು ಲೆವೆಲಲ್ಲಿ ಹೆಂಗೆ ರಿಯಾಕ್ಟ್ ಆಗಿದೆ ಅಂತ ನೋಡೋಣ. ಅದನ್ನ ಮಾರ್ಕ್ ಮಾಡ್ಕೊಂಡ್ಮೇಲೆ ಟಾಪ್ ಡೌನ್ ಅಪ್ರೋಚು 15 minutes, ಇವತ್ತಿನ ಒಂದು 15 minutes 30 minutes ಒಂದು ರೇಂಜ್ ಹಾಕೊತೀವಿ. ನಾನು 30 minute ಹಾಕೋತೀನಿ, 15 minutes ಕ್ಯಾಂಡಲ್ 30 minutes ರೇಂಜ್. ಇದು ಇವತ್ತು ಓಪನ್ ಆಗಿದ್ದೇನೆ ನಿನ್ನೆಯ ರಿಜೆಕ್ಷನ್ ಪಾಯಿಂಟಲ್ಲಿ. ಸೊ ನೋಡ್ಬೋದು, ರಿಜೆಕ್ಷನ್ ಪಾಯಿಂಟಲ್ಲಿ ಓಪನ್ ಆಗಿದೆ, ಕಂಪ್ಲೀಟಾಗಿ ಫಾಲ್ ಆಗ್ತಾ ಬಂತು. ಆದರೆ ನಮ್ಗೆ ಎಂಟ್ರಿ ಯಾವಾಗ ಅಂತಂದರೆ, ಅದು 30 minute ರೇಂಜನ್ನ ಎಬವ್ ಅಥವಾ ಬಿಲೋ ಬ್ರೇಕ್ ಮಾಡಿ ರೀಟೆಸ್ಟ್ ಕೊಟ್ಟಾಗ ಮಾತ್ರ. ಸೊ ನಮಗೆ ಆಲ್ಮೋಸ್ಟ್ ಇಲ್ಲಿ ತನಕ 12:45 ತನಕ ಏನು ಕೆಲಸನೇ ಇಲ್ಲ. ಯಾಕೆ ಅಂತಂದರೆ ಬ್ರೇಕ್ ಮಾಡ್ತು, ಆದರೆ ರೀಟೆಸ್ಟ್ ಕೊಟ್ಟಿಲ್ಲ. ಅದೇ MA ಲೈನಿಂದನೂ ರಿಟೆಸ್ಟ್ ಕೊಟ್ಟಿಲ್ಲ, ಮೂವಿಂಗ್ ಆವರೇಜಿಂದನೂ ರೇಂಜಿಂದನೂ ರಿಟೆಸ್ಟ್ ಕೊಟ್ಟಿಲ್ಲ. 12:45ಗೆ ಅದು ರೀಟೆಸ್ಟ್ ಆಯಿತು. ಬಟ್ ನಾನು ಇನ್ನೊಂದು ಕ್ರೈಟೀರಿಯಾ ಏನಪ್ಪ ಫಾಲೋ ಮಾಡ್ತೀನಿ ಅಂತಂದರೆ, ರೀಟೆಸ್ಟ್ ಕ್ಯಾಂಡಲ್ಲು ಮೂವಿಂಗ್ ಆವರೇಜ್ ಕೆಳಗಡೆ ಕ್ಲೋಸ್ ಆಗಿರಬೇಕು ಅಂತ. ಮೂವಿಂಗ್ ಆವರೇಜ್ ಕೆಳಗಡೆ ಕ್ಲೋಸ್ ಆಗಿರಬೇಕು. ಹಂಗಾಗಿ ನಾನು ಇನ್ನೂ ಟ್ರೇಡ್ ತೊಗೊಂಡಿಲ್ಲ. ಇವತ್ತು ಎಕ್ಸ್ಪೈರಿ ಡೇ ಏನೋ, ಒಂದು ಸ್ವಿಂಗ್ ಆಲ್ರೆಡಿ ಆಗಿದೆ, ಇನ್ನೊಂದು ಸ್ವಿಂಗ್ ಬರ್ತಾ ಇದೆ. ಇವತ್ತು ಸ್ಟ್ರಿಕ್ಟಾಗಿ ಬ್ಯಾಕ್ ಟೆಸ್ಟ್ ಮಾಡ್ತಿರೋದ್ರಿಂದ ನಾನು ಯಾವ ಎಂಟ್ರಿಗಳು ತೊಗೊಳ್ತಾ ಇಲ್ಲ. ಹಿಂಗಾದ್ಮೇಲೆ ಈ ಒಂದು ಏರಿಯಾ ನೋಡಿದ್ರೆ, ಇಲ್ಲಿ ನಮಗೆ ಇಲ್ಲೇನಿದೆ, ಇಲ್ಲೊಂದು ಸ್ಟ್ರಾಂಗ್ ಪ್ರೈಸ್ ಆಕ್ಷನ್ ನಮಗೆ ಕಾಣಕ್ಕೆ ಸಿಗ್ತಾ ಇದೆ. ಇವಾಗ 145, ಇನ್ನೂ 1 hour ಇದೆ. ಅಷ್ಟರಲ್ಲಿ ಏನಾದರೂ ನಿಫ್ಟಿ ಕೆಳಗಡೆಗೆ ಕ್ಲೋಸ್ ಆದರೆ, ಆ್ಯಕ್ಚುಲಿ ಇನ್ನೊಂದು ಇದರಲ್ಲಿ ಹಾಕಿದೆ, ದಿಸ್ ವಾಸ್ ಇಲ್ಲೇನಾದರೂ ಎಂಟ್ರಿ ಆಗಿದೆ, ಇದೇ ಸ್ಟಾಪ್ ಲಾಸ್ ಆಯಿತಾ. ಯಾಕೆ ಅಂತಂದರೆ ನಾವು ಡೆಲ್ಟಾ ಕೂಡ ನೋಡ್ಕೋಬೇಕು ಸ್ಟಾಪ್ ಲಾಸ್ ಇಡೋದಕ್ಕೆ. ಈಗ ಇದೇ ಸ್ಟಾಪ್ ಲಾಸು. ನನ್ನ ಎಂಟ್ರಿ ತೊಗೊಂಡಿಲ್ಲ. ನನ್ನ ಅನಾಲಿಸಿಸ್ಗೆ ನಾನು ಎಂಟ್ರಿ ತೊಗೊಳ್ಳೋದು ಏನೇ ಇದ್ರೂ ಪ್ರೈಸು ಅಗೈನ್ 30 minute ರೇಂಜಿಂದ ಕೆಳಗಡೆ ಬಿದ್ದು, ಅದೂ MA ಲೈನ್ಗಿಂತ ಕೆಳಗಡೆ ಬಿದ್ದರೆ ಮಾತ್ರ. ಇಲ್ಲ ಅಂತಂದರೆ ಇವತ್ತು ಟ್ರೇಡ್ಸ್ ಇಲ್ಲ. ಇದು ಇವತ್ತಿನ ಅನಾಲಿಸಿಸ್. ಮೇಯ್ನಾಗಿ ನಾವು ನೋಡಿದ್ರೆ ಪ್ರೀವಿಯಸ್ ಡೈಲಿ ಕ್ಯಾಂಡಲ್ ಹೆಂಗಿದೆ, ಅದು MA ಲೈನ್ಗಿಂತ ಕೆಳಗಡೆನೇ ಇದೆ. ನಿನ್ನೆ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ನ ನಾವು ನೋಡ್ಬೋದು. ಅದು ಗ್ರೀನ್ ಕಲರಲ್ಲಿ ಇದ್ರೂ ಅದ್ರ ಪ್ಯಾಟರ್ನ್ ಬಂದು ರಿವರ್ಸ್ ಹ್ಯಾಮರ್, ಹಂಗಾಗಿ ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್. ಇವತ್ತು ನೋಡಿದ್ರೆ ರೆಡ್ ಕ್ಯಾಂಡಲ್ ಇದ್ರೂ ಹ್ಯಾಮರ್ ಕ್ಯಾಂಡಲ್ ಅಂದರೆ ಬೈಯಿಂಗ್ ಟೈಪ್ ಕ್ಯಾಂಡಲ್ ಇದಾಗ್ತಿದೆ. ಬಟ್ ನಾವು ಕಡಿಮೆ ಟೈಮ್ ಫ್ರೇಮಲ್ಲಿ ಬಂದು ನೋಡಿದಾಗ ಅದನ್ನು ಮೂವಿಂಗ್ ಆವರೇಜ್ ಲೈನ್ಗಳ ಹತ್ರನೇ ಇನ್ನೂ ಪ್ರೈಸ್ ಆಕ್ಷನ್ ನಡೀತಾ ಇದೆ. ಆ್ಯಂಡ್ ನಿನ್ನೆಯ ರೇಂಜ್ ಒಳಗಡೆನೇ ಇದೆ ಇವತ್ತು. ಪ್ರೈಸ್ ಮೇಲೂ ಹೋಗಿಲ್ಲ, ಕೆಳಗಡೆ ಹೋಗಿಲ್ಲ, ನಿನ್ನೆಯ ರೇಂಜ್ ಒಳಗಡೆನೇ ಇದೆ. ಹಂಗಾಗಿ ವೆಯ್ಟ್ ಮಾಡಬೇಕು, ನೋಡುವ. ಇದು ನನ್ನ ಒಂದು ಸ್ಟ್ರಾಟಜಿ ಮತ್ತು ಅನಾಲಿಸಿಸು. ಒಂದು ನಾನು ಕನ್ಸಿಡರ್ ಮಾಡೋದು ಪ್ರಿವಿಯಸ್ ಡೇ ಹೈಲೋ, ಆ ಹೈಯಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಗಿದೆಯಾ ಹೇಗೆ ಅಂತ, ಅಥವಾ ಸ್ಟ್ರಾಂಗ್ ಸಪೋರ್ಟು ರೆಸಿಸ್ಟೆನ್ಸ್ ಫೇಸ್ ಆಗ್ತಿದೆಯಾ ಅಂತ. ಅದು ಬಿಟ್ಟರೆ ಲೋವರ್ ಟೈಮ್ ಫ್ರೇಮಿಗೆ ಬಂದಾಗ 30 minute ರೇಂಜು ಬ್ರೇಕ್ ಆಗಿ ಅದು ರೀಟೆಸ್ಟ್ ಆಗಿದೆಯಾ ಅಂತ. FVG ಇದ್ದರೆ ಅದನ್ನು ಕನ್ಸಿಡರ್ ಮಾಡ್ತೀನಿ, ಅಥವಾ ಇಲ್ಲ ಅಂತಂದರೆ ಇಲ್ಲ. ತುಂಬ ಸಿಂಪಲ್ ಆಗಿರಬೇಕು ಅಂತಂದರೆ 30 minute ರೇಂಜು ಬ್ರೇಕ್ ಆಗಬೇಕು, ರೀಟೆಸ್ಟ್ ಆಗಬೇಕು. ರೀಟೆಸ್ಟ್ ಕ್ಯಾಂಡಲ್ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು, ಅಂದರೆ ಅದು ಮೂವಿಂಗ್ ಆವರೇಜ್ಗಿಂತ ಕೆಳಗಡೆ ಕ್ಲೋಸ್ ಆಗಿರಬೇಕು ಅಷ್ಟೇ. ನೋಡಿ, ನೀವು ಯಾವ ಒಂದು ಸ್ಟ್ರಾಟಜಿನ ಫಾಲೋ ಮಾಡ್ತೀರಾ ಅದನ್ನು ಪೋಸ್ಟ್ ಮಾಡಿ. ಈ ಸ್ಟ್ರಾಟಜಿ ಯಾರಾದರೂ ಫಾಲೋ ಮಾಡ್ತಿದ್ರೆ ಇದು ಚೆನ್ನಾಗಿದೆಯಾ ಇಲ್ವಾ, ಇದ್ರ ಗುಡ್ ಬ್ಯಾಡ್ ಪಾಯಿಂಟ್ಸ್ ಏನಿದೆ ಅದನ್ನು ನೀವು ಕಮೆಂಟ್ ಮಾಡ್ಬೋದು. ಆ್ಯಸ್ ಎ ಟ್ರೇಡರ್ ನಿಮಗೂ ಗೊತ್ತು, ಮಲ್ಟಿಪಲ್ ಬ್ರೈನ್ಗಳು ಅದನ್ನು ಕ್ರಾಸ್ ಚೆಕ್ ಮಾಡಿ, ಅದನ್ನು ಬ್ಯಾಕ್ ಟೆಸ್ಟ್ ಮಾಡಿ ಅಪ್ರೂವ್ ಆಗಿದೆ ಆ ಸ್ಟ್ರಾಟಜಿ. ಈಸಿನೋ ಡಿಫಿಕಲ್ಟೋ ಒಟ್ನಲ್ಲಿ ಆ ಸ್ಟ್ರಾಟಜಿಗೆ ಒಂದು ವೈಟೇಜ್ ಇರುತ್ತೆ. ಡಿಸ್ಕಸ್ ಮಾಡಿ ಟ್ರೇಡ್ಸ್ ತೊಗೊಂಡ್ರು ಕೂಡ ತುಂಬ ಅನ್ವಾಂಟೆಡ್ ರಿಸ್ಕ್ಗಳನ್ನ ನಾವು ಅವಾಯ್ಡ್ ಮಾಡೋದಕ್ಕೂ ಸಾಧ್ಯ ಆಗುತ್ತೆ. ಬ್ಯಾಡ್ ಡಿಸಿಷನ್ಸ್ನ ವೆಯ್ಟ್ ಮಾಡಬೇಕಲ್ಲ, ಬೋರಿಂಗಾಗಿ ಕೂತ್ಕೋಬೇಕು ಅಂತ ಒಂಥರ ಲೂಸಿಂಗ್ ಟ್ರೇಡ್ಗಳನ್ನ, ನಮಗೆ ಕಾನ್ಫಿಡೆನ್ಸ್ ಇಲ್ಲದೆ ಇದ್ರೂ ಟ್ರೇಡ್ಗಳನ್ನ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಡಿಸ್ಕಸ್ ಮಾಡಿಕೊಂಡು ಮುಂದುವರಿಯೋದು ತುಂಬ ಒಳ್ಳೆಯದು. ಹಂಗಾಗಿ ನಾನು ಕೇಳ್ತಿದ್ದೀನಿ, ಏನಾದರೂ ನಿಮ್ಮದು ಈ ಸ್ಟ್ರಾಟಜಿ ಬಗ್ಗೆ ಗುಡ್
ಪಾಯಿಂಟ್ಸು, ಬ್ಯಾಡ್ ಪಾಯಿಂಟ್ಸು. ಇದನ್ನ ಈಗಾಗಲೇ ಯಾರಾದರೂ ಫಾರ್ ಲಾಂಗ್ ಟೈಮ್ ಟ್ರೇಡ್ ಮಾಡಿ ಅವ್ರದ್ದೇನಾದರೂ ಪ್ರಾಫಿಟಬಲ್ ಅನ್ಸುತ್ತಾ ಅಥವಾ ಅಷ್ಟು ಎಫೆಕ್ಟಿವ್ ಇಲ್ವಾ, ಏನೇ ಇದ್ರು ಕಮೆಂಟ್ಸ್ ಮಾಡಿ. ಲೆಟ್ಸ್ ಗೋ ಟುಗೆದರ್, ಲೆಟ್ಸ್ ಗ್ರೋ ಟುಗೆದರ್. ಥ್ಯಾಂಕ್ ಯು.